ಹೆಲೋ ವ್ಯೂವರ್ಸ್, ವೆಲ್ಕಮ್ ಟು ಬಸವ ಐಟಿ ಮಾನ್ವಿ ಚಾನಲ್. ಸೊ ನಿನ್ನೆ ಕ್ಲಾಸಲ್ಲಿ ಕ್ವರೀಸ್ ಹೇಗೆ ಜನ್ರೇಟ್ ಮಾಡಬೇಕು, ಕ್ವರೀಸ್ನ ಯಾವ ರೀತಿ ನಾವು ಕ್ವೆಶನ್ ಮಾಡಿದರೆ ಸೊ ಔಟ್ಪುಟ್ ಹೇಗೆ ಬರುತ್ತೆ ಅಂತೇಳಿ ನಿನ್ನೆ ಕ್ಲಾಸಲ್ಲಿ ನೋಡಿದ್ರಿ. ಸೊ ಇವತ್ತು ಅಷ್ಟೇ ಇನ್ನೊಂದಿಷ್ಟು ಆಪ್ಷನ್ಸ್ನ ನಾನು ಇವತ್ತು ಕ್ಲಾಸಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ನೀವು ಕ್ಲಾಸ್ನ ಚೆನ್ನಾಗಿ ಕೇಳ್ತಾ ಹೋಗಿ. ನಾನಿಲ್ಲಿ ಹೊಸದಾಗಿ ಡಾಟಾಬೇಸ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಸೊ ಲಾಸ್ಟ್ ಕ್ಲಾಸಲ್ಲಿ ನೋಡಿರ್ಬೋದು ನೀವು ಯಾವುದಿತ್ತು, ಎಂಪ್ಲಾಯ್ ಡೀಟೇಲ್ಸ್ ಇರ್ಬೋದು, ಆರ್ಡರ್ಸ್, ಓಕೆ, ಆ ರೀತಿ ಇತ್ತು. ಸೊ ನಾನು ಇವಾಗ ಹೊಸದಾಗಿ ಡೇಟಾಬೇಸ್ನ ತೊಗೊಂಡಿದ್ದೀನಿ. ಇವತ್ತಿನ ಕ್ಲಾಸಲ್ಲಿ ನೋಡ್ರಿ, ಇಲ್ಲಿ ಕ್ಲಾಸ್ ನಾನೊಂದು ಏನು ಮಾಡ್ಕೊಂಡು ಟೇಬಲ್ ಕ್ರಿಯೇಟ್ ಮಾಡಿದ್ದೀನಿ. ಸೊ ಕ್ಲಾಸ್ 10th ಸೆಕ್ಷನ್, ಓಕೆ, 10th ಸ್ಟ್ಯಾಂಡರ್ಡ್ ಎ ಸೆಕ್ಷನಲ್ಲಿರುವಂಥ ಸ್ಟೂಡೆಂಟ್ಸ್ ಆ್ಯಂಡ್ ಅವರ್ ಪರ್ಸೆಂಟೇಜ್. ಸೊ ಸ್ಟೂಡೆಂಟ್ ಐ ಡಿ ಅಂದರೆ ರೋಲ್ ನಂಬರ್ ಅಂತ ಆದರೂ ಹೇಳ್ಕೊಬೋದು. ಓಕೆ, ಸ್ಟೂಡೆಂಟ್ ಐ ಡಿ, ದೆನ್ ನೇಮ್, ದೆನ್ ಪರ್ಸೆಂಟೇಜ್. ಸೊ ಎಷ್ಟು ತೊಗೊಂಡಿದ್ದಾರೆ ಒಬ್ಬ ಸ್ಟೂಡೆಂಟ್ ಪರ್ಸೆಂಟೇಜ್ ಅಂತೇಳಿ. ಸೊ 10th ಎ ಸೆಕ್ಷನ್, ದೆನ್ 10th ಬಿ ಸೆಕ್ಷನ್, ಟೋಟಲ್ 2 ತೊಗೊಂಡಿದ್ದೀನಿ. ಸೊ ಇವಾಗ 2 ತೊಗೊಂಡಿದ್ದೀವಿ, ಹೌದಾ? 2 ಟೇಬಲ್ಸ್ನ ಜನ್ರೇಟ್ ಆಗಿದೆ. ಈ 2 ಟೇಬಲ್ನ ನಾವು ಸಿಂಗಲ್ ಟೇಬಲಲ್ಲಿ ಮಾತ್ರ ಮೆನ್ಷನ್ ಮಾಡಬೇಕು. ಅಂದರೆ ಇವಾಗ ನೋಡಿ, ಇಲ್ಲಿ 1 2 3 4 5 ಅಂತ ಇದೆ, ಹೌದಾ? ಸೊ ಇಲ್ಲೂ ಅಷ್ಟೇ 1 2 3 4 5 ಅಂತಿದೆ. ಅಂದರೆ ಕಂಟಿನ್ಯೂಸ್ ಆರ್ಡರ್ ವೈಸ್ ಬರಬೇಕು ನಮಗೆ. ನೆಕ್ಸ್ಟ್ ಬರುವಂಥ ನಂಬರ್ 6 ಆಗಿರಬೇಕು, 6 7 8 9 10. ಓಕೆ, ಸೊ ಸ್ಟೂಡೆಂಟ್ಸ್ ಹೆಂಗೆ ಬರಬೇಕು, ನಮಗೆ ಲಿಸ್ಟ್ ಪ್ರಕಾರ ಬೇಕು. ಅಂದರೆ ನಾವೇ ಜನ್ರೇಟ್ ಮಾಡ್ಕೋಬೋದು, ಹೌದಾ? ಸೊ ಅದಕ್ಕಿಂತ ಮುಂಚೆ 2 ಟೇಬಲ್ಗಳನ್ನ ಒಂದಾಗಿ ಮಾಡೋದು. ಓಕೆ, ಸೊ ಯಾವ ರೀತಿ ಮಾಡ್ಕೋಬೇಕು, ಇದಕ್ಕೇನು ಹೇಳ್ತಾರೆ, ಅಪೆಂಡ್ ಅಂತೇಳಿ ಹೇಳ್ತಾರೆ. ಓಕೆ, ಸೊ ಯಾವ ರೀತಿ 2 ಟೇಬಲ್ಗಳನ್ನ ಅಪೆಂಡ್ ಮಾಡ್ಬೋದು, ಜಾಯಿನ್ ಮಾಡ್ಬೋದು ಅಂತೇಳಿ. ಸೊ ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳೋದೇ ಈ ಆಪ್ಷನ್. ಓಕೆ, ಕ್ಲಾಸ್ 10 ದೆನ್ ಕ್ಲಾಸ್ 10th ಬಿ. ಓಕೆ, ಸೊ ಇವೆರಡನ್ನ ಏನು ಮಾಡ್ಕೋಬೇಕು, ಮರ್ಜ್ ಮಾಡ್ಕೋಬೇಕು, ಹೌದಾ? ಸೊ ಮರ್ಜ್ ಮಾಡ್ಕೋಬೇಕಂದ್ರೆ ಇದು ಫಸ್ಟ್ ಏನು ಮಾಡಬೇಕು, ಈ ಟೇಬಲ್ನ ಕ್ಲೋಸ್ ಮಾಡ್ಕೋಬೇಕು. ಸೊ ನಾನು ಡೇಟಾ ಸ್ವಲ್ಪ ತೊಗೊಂಡಿದ್ದೀನಿ, ಹೌದಾ? ಓನ್ಲಿ 5 ಸ್ಟೂಡೆಂಟ್ಸ್ ಮಾತ್ರ ತೊಗೊಂಡಿದ್ದೀನಿ. ಸೊ ನಿಮಗೆ ಇನ್ನೂ ಇಷ್ಟು ಎಕ್ಸಾಂಪಲ್ಸ್ ಬೇಕಿತ್ತು ಅಂದರೆ ಸೊ ನೀವು ಎಷ್ಟಾದರೂ ಸ್ಟೂಡೆಂಟ್ಸ್ನ ಅಪ್ಲೋಡ್ ಮಾಡ್ಕೋಬೋದಲ್ಲಿ ನಿಮಗೆ ಲಿಸ್ಟಲ್ಲಿ. ಓಕೆ, ಸೊ ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಕ್ಲೋಸ್ ಮಾಡಿಬಿಟ್ಟು ಡಿಸೈನ್, ಕ್ವೆರಿ ಡಿಸೈನ್ಗೆ ಹೋಗ್ತಾ ಇದ್ದೀನಿ. ಓಕೆ, ಶೋ ಟೇಬಲ್. ಓಕೆ, ಟೇಬಲ್ ಡಿಸ್ಪ್ಲೇ ಆಗಿದೆ. ಇವಾಗ ನನಗೆ ಯಾವ್ದು ಬೇಕು ಅಂತೇಳಿ ಚೂಸ್ ಮಾಡ್ಕೋಬೇಕು. ಓಕೆ, ಇಲ್ಲಿ 10th ಓಕೆ, ಕ್ಲಾಸ್ 10th ಎ ಸೆಕ್ಷನ್ ಇದೆಯಲ್ಲ, ಈ ಎ ಸೆಕ್ಷನಲ್ಲಿ ಬಿ ಬರಬೇಕು, ಹೌದಾ? ಸೊ ಹಾಗಾಗಿ ನಾವೇನು ತೊಗೋಬೇಕು, 10th ಬಿ ಸೆಕ್ಷನ್ ಮಾತ್ರ ತೊಗೋಬೇಕು. ಇಲ್ಲ ಅಂತಂದರೆ ಎ ತೊಗೊಂಡ್ರೆ ಏನಾಗುತ್ತೆ, ಸೊ ಎ ಅಲ್ಲಿರುವಂತಹ ಕಂಟೆಂಟ್ ಅಂದರೆ ಸ್ಟೂಡೆಂಟ್ ಲಿಸ್ಟ್ ಏನಾಗುತ್ತೆ, ಬಿಗೆ ಜನ್ರೇಟ್ ಆಗುತ್ತೆ. ಸೊ ಅದು ಫಾರ್ಮೆಟ್ ಆಗಲ್ಲ, ಹೌದಾ? ಸೊ ಅದಕ್ಕೆ ನಾವೇನು ತೊಗೋಬೇಕು, ಕ್ಲಾಸ್ 10th ಬಿ ಇದನ್ನು ಮಾತ್ರ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಆ್ಯಡ್ ಮಾಡಿಬಿಟ್ಟು ಜಸ್ಟ್ ಇವಾಗ ಕ್ಲೋಸ್ ಮಾಡೋಣ. ಓಕೆ, ಇಲ್ಲಿ ನೋಡಿ ಕಾಣ್ತಾ ಇದೆ 10th ಬಿ ಸೆಕ್ಷನ್ ಅಂತ ಇದೆ. ಇವಾಗ ಏನೇನು ತೊಗೋಬೇಕು ಅಂದರೆ ಸ್ಟೂಡೆಂಟ್ ನೇಮ್. ಓಕೆ, ಸೊ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡೋಣ. ಸ್ಟೂಡೆಂಟ್ ನೇಮ್, ದೆನ್ ಪರ್ಸೆಂಟೇಜ್. ಓಕೆ, ನಾನು ಇಲ್ಲಿ ಐ ಡಿ ಏನಕ್ಕೆ ತೊಗೊಂಡಿಲ್ಲ ಅಂತಂದರೆ ಬಿಕಾಸ್ ನಾನು ಆಟೋ ನಂಬರ್ ಕೊಟ್ಟಿದ್ದೀನಿ, ಅಲ್ಲಿ ನಿಮಗೆ ಆಟೋ ಆಗಿ ಜನ್ರೇಟ್ ಆಗುತ್ತೆ. ಓಕೆ, ಸೊ ನಾವಿಲ್ಲಿ ತೊಂದರೆ ತೊಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಅಂದರೆ 1 2 3 ಅಂತ ಕೊಡೋ ಅವಶ್ಯಕತೆ ಇರೋದಿಲ್ಲ. ನಂಬರ್ಸ್ ಕೊಟ್ಟಿಲ್ಲ, ಹೌದಾ? ನಾನಿಲ್ಲಿ ಆಟೋ ನಂಬರ್ ಅಂತ ನಾನು ಚೂಸ್ ಮಾಡ್ಕೊಂಡಿದ್ದೀನಿ. ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ ಇಲ್ಲಿ. ಓಕೆ, ಸೊ ಇಲ್ಲಿ ಡಿಸೈನ್ ವ್ಯೂಗೆ ಹೋಗ್ತಾ ಇದ್ದೀನಿ. ನೋಡಿ, ಇಲ್ಲಿ ಸ್ಟೂಡೆಂಟ್ ಐ ಡಿಯಲ್ಲಿ ಆಟೋ ನಂಬರ್ ತೊಗೊಂಡಿದ್ದೀನಿ. ಸೊ ತೊಂದರೆ ಇಲ್ಲ. ನಂಬರ್ ಅಂತ ತೊಗೊಂಡಿದ್ರೆ ಏನಾಗ್ತಿತ್ತು, ನಾವಾಗಿ ಟೈಪ್ ಮಾಡಿದರೆ ಮಾತ್ರ ನಂಬರ್ ಡಿಸ್ಪ್ಲೇ ಆಗ್ತಿತ್ತು, ಅಲ್ಲಿವರೆಗೂ ಡಿಸ್ಪ್ಲೇ ಆಗೋದಿಲ್ಲ. ಓಕೆ, ಸೊ ಫೈನ್. ಇವಾಗ ಏನು ಮಾಡೋಣ, ಕ್ವರಿಗೆ ಹೋಗೋಣ. ಇವಾಗ ಏನು ಮಾಡ್ಬೋದು ನೋಡೋಣ. ಇವಾಗ ಅಪೆಂಡ್ ಮಾಡೋಣ. ಓಕೆ, ಇಲ್ಲಿ ಕಾಣ್ತಿದೆ ನೋಡಿ, ಡಿಸೈನಲ್ಲಿ ಕ್ವರಿ ಟೂಲ್ಸ್ ಅಂತ ಇದೆ, ಹೌದಾ? ಡಿಸೈನಲ್ಲಿ ಇಲ್ಲಿ ಕಾಣ್ತಿದೆ ಅಪೆಂಡ್ ಅಂತೇಳಿ. ಸೊ ಈ ಕ್ಲಿಕ್ ಆಗಿಬಿಟ್ರೆ ಏನಾಗುತ್ತೆ, ಒಂದು ನಮಗೆ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ಕೇಳುತ್ತೆ ನೋಡಿ, ಟೇಬಲ್ ನೇಮ್ ಇದೆ, ಹೌದಾ? ಸೊ ನೀವು ಯಾವುದಕ್ಕೆ ಅಪೆಂಡ್ ಮಾಡಬೇಕಂತಿದ್ದೀರಾ, ಓಕೆ, ಅಂದರೆ ಮರ್ಜ್ ಯಾವುದಕ್ಕೆ, ಕಂಬೈನ್ ಯಾವುದಕ್ಕೆ ಮಾಡಬೇಕಂತಿದ್ದೀರಾ ಅಂತಂದರೆ ಇಲ್ಲಿ ನಿಮಗೆ ಕಾಣುತ್ತೆ ಆಪ್ಷನ್. ಓಕೆ, ಇಲ್ಲಿ ನಾವು ಯಾವುದಕ್ಕೆ ಮಾಡಬೇಕಂತ ಇದ್ದೀವಿ, 10th ಎ ಸೆಕ್ಷನ್, ಹೌದಾ? ಸೊ ಬಿ ತೊಗೊಂಡಿದ್ದೀವಿ, ಇಲ್ಲಿ ಟೇಬಲ್ 1 ಬಿ ತೊಗೊಂಡಿದ್ದೀವಿ. ನಾವು ಯಾವುದಕ್ಕೆ ಅಪೆಂಡ್ ಮಾಡಬೇಕು, 10th ಎ ಸೆಕ್ಷನ್. ಅಂದರೆ ಕರೆಂಟ್ ಡೇಟಾಬೇಸ್ ಇವಾಗ ಪ್ರೆಸೆಂಟ್ ಇದೆನಾ ಕೇಳ್ತಾ ಇದೆ. ಎಸ್, ನಾವು ಪ್ರೆಸೆಂಟ್ ಇವಾಗ ಯೂಸ್ ಮಾಡ್ತಾ ಇದ್ದೀವಿ. ಆರ್ ಎಲ್ಸ್ ನೀವು ಪ್ರೆಸೆಂಟ್ ಯೂಸ್ ಮಾಡ್ತಿಲ್ಲ, ಅನದರ್ ಡೇಟಾಬೇಸ್ ಅಂದರೆ ಇನ್ನೊಂದು ಬೇರೆ ಯಾವುದೋ ಒಂದು ಡೇಟಾಬೇಸ್ ಇತ್ತು ಅಂದರೆ, ಫಾರ್ ಎಕ್ಸಾಂಪಲ್ ಫೈಲ್ ನೇಮ್, ಓಕೆ, ಇತ್ತು ಅಂದರೆ ಇಲ್ಲಿ ನೀವು ಬ್ರೌಸ್ ಮಾಡಿಕೊಂಡು ಯಾವ ಇದರಲ್ಲಿ ಯಾವ ಡ್ರೈವಲ್ಲಿದೆ ಅಥವಾ ಡೆಸ್ಕ್ಟಾಪಲ್ಲಿದೆನಾ, ಸೊ ಯಾವುದ್ರಲ್ಲಿದೆ ಅಂತ ಚೂಸ್ ಮಾಡಿಕೊಂಡು ನೀವು ಇಲ್ಲಿ ಅಪ್ಲೋಡ್ ಮಾಡ್ಕೋಬೋದು. ಓಕೆ, ನನಗೆ ಇವಾಗ ಕರೆಂಟ್ ಡೇಟಾಬೇಸ್ ಇದೆ, ಹೌದಾ? ಓಕೆ, ಕ್ಲಿಕ್ ಮಾಡ್ತೀನಿ. ನೋಡಿ, ಇಲ್ಲಿ ಚೇಂಜಸ್ ಕಾಣಿಸ್ತಾ ನಿಮಗೆ. ಓಕೆ, ಇಷ್ಟೊತ್ತೇನು ಬೇರೆ ಇತ್ತು, ಇವಾಗ ಏನಾಯಿತು, ಪರ್ಸೆಂಟೇಜ್. ಓಕೆ, ಇಲ್ಲಿ ನೋಡ್ಬೋದು, ಇಲ್ಲಿ ಪರ್ಸೆಂಟೇಜ್. ಓಕೆ, ಸೊ ಕ್ಲಾಸ್ 10th ಎ ಸ್ಟೂಡೆಂಟ್ ನೇಮ್ ಪರ್ಸೆಂಟೇಜ್. ಸೊ ನಮಗೆ ಇದಿಷ್ಟು ಏನು ಡೀಟೇಲ್ಸ್, ಇದು 10th ಬಿ ಡೀಟೇಲ್ಸ್ ಏನು ಬೇಕು, 10th ಎ ಸೆಕ್ಷನಲ್ಲಿ ಬೇಕಿತ್ತು, ಹೌದಾ? ಸೊ ಅದಕ್ಕೆ ಏನಾಗಿದೆ, 10th ಎ, ದೆನ್ ಸ್ಟೂಡೆಂಟ್ ಐ ಡಿ, ಸ್ಟೂಡೆಂಟ್ ನೇಮ್, ಪರ್ಸೆಂಟೇಜ್. ಓಕೆ, ಇವಾಗ ನೀವು ಯಾವುದಕ್ಕೆ ಅಪೆಂಡ್ ಮಾಡಬೇಕಂತ ಇದ್ದೀರಾ ಅಂದರೆ ಯಾವುದಕ್ಕೆ ನೀವು ಅಟ್ಯಾಚ್ ಮಾಡಬೇಕಂತಿದ್ದೀರಾ ಅಂತೇಳಿ ಕೇಳುತ್ತೆ. ಸೊ ಇಲ್ಲಿ ಸ್ಟೂಡೆಂಟ್ ನೇಮ್ ಬೇಕು, ಹೌದಾ? ಸೊ ಸ್ಟೂಡೆಂಟ್ಸ್ ನೇಮ್ ಬೇಕು, ಹೌದಾ? ನಮಗೆ ಅದಕ್ಕೆ ನಾವೇನು ಮಾಡ್ಕೋಬೇಕು, ಸ್ಟೂಡೆಂಟ್ ನೇಮ್ ಅಂತ ಚೂಸ್ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಸ್ಟೂಡೆಂಟ್ ನೇಮ್ ಅಂತ ತೊಗೊಂಡಿನಿ. ಒಂದು ನಿಮಿಷ ಇಲ್ಲಿ ತೋರಿಸ್ತೀನಿ. ಕ್ಲಾಸ್ ಎ ಅಲ್ಲಿ, ಓಕೆ, 10th ಎ ಅಲ್ಲಿ ನೋಡ್ಬೋದು, ಇವು ಸ್ಟೂಡೆಂಟ್ ನೇಮ್ ಪರ್ಸೆಂಟೇಜ್. ಓಕೆ, ಇಲ್ಲಿ ಸ್ಟೂಡೆಂಟ್ ನೇಮ್
ನಮ್ಗೆ ಯಾವ್ದು ಬೇಕು, ಸ್ಟೂಡೆಂಟ್ ನೇಮ್ ಬೇಕಾ, ಆಟೋ ನಂಬರ್ ಆಗಿ ಡಿಸ್ಪ್ಲೇ ಆಗುತ್ತೆ ಸ್ಟೂಡೆಂಟ್ ಐ ಡಿ. ಆ್ಯಂಡ್ ಮೇನ್ ಆಗಿ ನೀವೇನು ತಿಳ್ಕೊಬೇಕು ಅಂತಂದರೆ ಸ್ಟೂಡೆಂಟ್ ನೇಮ್ ಫೀಲ್ಡ್ ನೇಮ್ಸ್ ಏನೇ ಇದ್ರೂ ತೊಂದರೆ ಇಲ್ಲ, ಅಂದರೆ ಚೇಂಜಸ್ ಆದರೂ ತೊಂದರೆ ಇಲ್ಲ. ಬಟ್ ಡಾಟಾ ಟೈಪ್ಸ್ ಮಾತ್ರ ಕಂಪಲ್ಸರಿ ಅಕ್ಯುರೇಟ್ ವ್ಯಾಲ್ಯೂಸೇ ಇರಬೇಕು. ಅಂದರೆ ಚೇಂಜಸ್ ಮಾಡಿದರೆ MS ಆಕ್ಸೆಸ್ ತೊಗೊಳಲ್ಲ. ಸೊ ನೆನ್ಪಿಟ್ಕೊಳ್ಳಿ, MS ಆಕ್ಸೆಸ್ ತೊಗೊಳೋದಿಲ್ಲ. ಓನ್ಲಿ ಸ್ಟೂಡೆಂಟ್ ನೇಮಲ್ಲಿ ಮಾತ್ರ. ಫೀಲ್ಡ್ ನೇಮಲ್ಲಿ ಏನಾದರೂ ಚೇಂಜಸ್ ಇತ್ತು ನೇಮ್ಸಲ್ಲಿ, ಸೊ ಅದರಲ್ಲಿ ತೊಂದರೆ ಇಲ್ಲ. ಸೊ 10th B ಅಲ್ಲಿ ನೋಡಿ, ಓಕೆ, ಸ್ಟೂಡೆಂಟ್ ನೇಮ್ ಇಲ್ಲಿ ಏನು ಡಾಟಾ ಬೇಸ್ ಅಂದರೆ ಡಾಟಾ ಟೈಪ್ ಅಂತ ಅಂದರೆ ಇಲ್ಲಿ ಪರ್ಸೆಂಟೇಜಲ್ಲಿ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಡಾಟಾ ಟೈಪ್ಸ್, ಇಲ್ಲಿ ಚೇಂಜಸ್ ಮಾಡಬಾರ್ದು. ಫೀಲ್ಡ್ ನೇಮಲ್ಲಿ ಚೇಂಜಸ್ ಮಾಡಿದರೂ ಪರವಾಗಿಲ್ಲ. ಓಕೆ, ಸೊ ಇವಾಗ ಕ್ವೆರೀಸ್ಗೆ ಹೋಗೋಣ. ಇಲ್ಲೇನು ತೊಗೊಂಡೆ ನಾನು, ಸ್ಟೂಡೆಂಟ್ ನೇಮ್ ಅಂತ ತೊಗೊಂಡೆ. ಓಕೆ, ಸೊ ಇವಾಗ ಏನು ಮಾಡ್ತೀನಿ, ಡಿಸೈನ್ಗೆ ಹೋಗ್ಬಿಟ್ಟು ರನ್ ಮಾಡ್ತೀನಿ. ಸೊ ರನ್ ಮಾಡಿದರೆ ಏನು ಕೇಳುತ್ತೆ ಇದು, ಯು ಆರ್ ಅಬೌಟ್ ಟು ಅಪೆಂಡ್ 5 rows. ಅಂದರೆ ನೀವು ಇವಾಗ 5 ರೋಸ್ನ ಅಟ್ಯಾಚ್ ಮಾಡ್ತಾ ಇದ್ದೀರಾ, ಅಂದರೆ ಅಪೆಂಡ್ ಮಾಡ್ತಾ ಇದ್ದೀರಾ. ಸೊ ಇದಕ್ಕೆ ನಿಮಗೆ ಸಂಪೂರ್ಣ ಒಪ್ಪಿಗೆ ಇದೆನಾ ಅಂಥೇಳಿ. ಸೊ ಆರ್ ಯು ಶ್ಯೂರ್ ಯು ವಾಂಟ್ ಟು ಅಪೆಂಡ್ ದ ಸೆಲೆಕ್ಟೆಡ್ ರೋಸ್, ನೀವು ಸೆಲೆಕ್ಟ್ ಮಾಡ್ಕೊಂಡಂಥ ರೋಸ್ ಸೊ ನಿಮಗೆ ಕನ್ಫರ್ಮ್ ಇದೆನಾ ಅಂಥೇಳಿ. ಎಸ್, ನಾವು ಇವಾಗ ಅದಕ್ಕೋಸ್ಕರನೇ ಅಲ್ವಾ ಮಾಡಿದ್ದು, ಮರ್ಜ್ ಮಾಡ್ಬೇಕಂತೇಳಿ ಎಸ್ ಮಾಡಿದ್ವಿ. ಇವಾಗ ಏನು ಮಾಡ್ಕೋಬೇಕು ನೋಡಿ, 10th A ಸೆಕ್ಷನ್ಗೆ ಹೋಗ್ತೀನಿ. ಓಕೆ, ನೋಡೋಣ ಇಲ್ಲಿ ರಿಸಲ್ಟ್ ನೋಡೋಣ. ಓಕೆ, ರಿಸಲ್ಟ್ ಯಾವ ರೀತಿ, ಕ್ಲಾಸ್ 10A ಅಲ್ಲಿ ನೋಡೋಣ. ಸೊ ನೋಡಿ ಇಲ್ಲಿ ಕಾಣ್ತಿದೆ, ಹೌದಾ. ಸೊ 1 to 10 ಏನಾಗಿದೆ, ಒಂದೇ ಕ್ಲಾಸ್ 10A ಅಲ್ಲಿರೋಂಥ ಡೀಟೇಲ್ಸ್ ಎಲ್ಲ ಏನಾಗಿದೆ, ಫುಲ್ ಇಲ್ಲಿ ಬಂದಿದೆ, ಹೌದಾ. ಸೊ 10th A ಸೆಕ್ಷನಲ್ಲಿರುವಂಥ ಸ್ಟೂಡೆಂಟ್ಸ್ ಜೊತೆಗೆ 10th B ಸೆಕ್ಷನ್ ಸ್ಟೂಡೆಂಟ್ಸ್ ಏನಾಗಿದ್ದಾರೆ, ಮರ್ಜ್ ಆಗಿದ್ದಾರೆ. ಓಕೆ, ಟೋಟಲ್ ಕಾಣ್ತಾ ಇದೆ, ಹೌದಾ. ಸೊ ದೆನ್ ಕ್ಲಾಸ್ ಬಿನೂ ಅದೇ ಥರ ಇರುತ್ತೆ, ಸೆಪ್ರೇಟ್ ಆಗಿರುತ್ತೆ. ಬಟ್ 10th A ಅಲ್ಲಿ ಏನಾಗುತ್ತೆ, ಎಲ್ಲ ಸ್ಟೂಡೆಂಟ್ಸ್ ಅಪಿಯರ್ ಆಗಿರ್ತಾರೆ. ಸೊ ಈ ರೀತಿ ನೀವೇನು ಮಾಡ್ಕೋಬೋದು, ಮರ್ಜ್ ಅಂದರೆ ಅಪೆಂಡ್ ಅಂತ ಹೇಳಿ ಮಾಡ್ಕೋಬೋದು. ಓಕೆ, ಸೊ ಅಪೆಂಡ್ ಮಾಡ್ಕೊಂಡ್ರೆ ಏನಾಗುತ್ತೆ, ನಿಮಗೆ ಮರ್ಜಿಂಗ್ ಆಗುತ್ತೆ, ಹೌದಾ. ಅಂದರೆ ಎಲ್ಲ ಇರುವಂಥ ಡೇಟಾಸ್, ಅಂದರೆ ಒಂದಿಷ್ಟು ಇನ್ಫಾರ್ಮೇಷನ್ಸ್ ಅಥವಾ ಒಂದು ಸ್ಯಾಲ್ರಿ ಸ್ಲಿಪ್ ಆಗಿರ್ಬೋದು, ಒಂದು ಎಂಪ್ಲಾಯ್ ಡೀಟೇಲ್ಸ್ ಆಗಿರ್ಬೋದು, ಎಲ್ಲ ನಾವು ಒಂದೇ ಕಡೆ ಮರ್ಜ್ ಮಾಡ್ಕೋಬೇಕು ಅಂದರೆ ನಾವು ಏನು ಯೂಸ್ ಮಾಡ್ಕೋಬೇಕು, ಅಪೆಂಡ್ ಅನ್ನೋ ಆಪ್ಷನ್ನ ಯೂಸ್ ಮಾಡ್ಕೋಬೇಕು. ಓಕೆ, ನೋಡಿದ್ರಲ್ಲ ಯಾವ ರೀತಿ ಮರ್ಜ್ ಮಾಡ್ಕೋಬೇಕಂತ ಹೇಳಿ. ಸೊ ಇವಾಗ ಇನ್ನೊಂದು ಯೂಸ್ಫುಲ್ ಕ್ವರಿ ಹೇಳ್ಕೊಡ್ತೀನಿ. ಸೊ ಯಾವ ರೀತಿ ಇನ್ನೊಂದು ಕ್ವರಿನ ನಾವು ಜನ್ರೇಟ್ ಮಾಡ್ಕೋಬೋದು ಅಂಥೇಳಿ ನೋಡಿ. ಇಲ್ಲಿ ಈ A ಸೆಕ್ಷನಲ್ಲಿ ನೋಡಿ, ಇಲ್ಲಿ ಸ್ಟೂಡೆಂಟ್ಸ್ ಪಾಸ್ ಆಗಿದ್ದವರು ಇದ್ದಾರೆ, ಫೇಲ್ ಆಗಿದ್ದವರು ಇದ್ದಾರೆ, ಹೌದಾ. ಸೊ ಇದನ್ನೆಲ್ಲ ನಾನು ಇನ್ನೊಂದು ಟೇಬಲ್ಗೆ ಜನ್ರೇಟ್ ಮಾಡ್ಕೋಬೇಕು. ಅಂದರೆ ಸಪ್ರೇಟಾಗಿ ಯಾವ ರೀತಿ ಮಾಡ್ಕೋಬೇಕಂತೇಳಿ ನೋಡೋಣ. ಓಕೆ, ಇವಾಗ ಫೇಲ್ ಸ್ಟೂಡೆಂಟ್ಸ್ ನಾವು ಒಂದು ಕಡೆ ಸಪ್ರೇಟ್ ಮಾಡ್ಕೋಬೇಕು ಅಂತಂದರೆ ಅದಕ್ಕಿಂತ ಮುಂಚೆ ಏನು ಮಾಡೋಣ, ನಾನು ಇವಾಗ ಒಂದು ಟೇಬಲ್ನ ಕ್ರಿಯೇಟ್ ಮಾಡ್ಕೋತೀನಿ. ಓಕೆ, ಟೇಬಲ್ ಏನು ಮಾಡ್ತೀನಿ, ಇದು ಕ್ಲೋಸ್ ಮಾಡಿಬಿಟ್ಟು ಹೊಸ ಟೇಬಲ್ ತೊಗೊತಾ ಇದ್ದೀನಿ. ಓಕೆ, ಸೊ ಇಲ್ಲಿ ಟೇಬಲ್ ಇದೆ, ಇದನ್ನು ನಾನು ಏನು ಮಾಡ್ತೀನಿ, ಸೇವ್ ಮಾಡ್ತಾ ಇದ್ದೀನಿ. ಏನಂತ ಸೇವ್ ಮಾಡ್ತಾ ಇದ್ದೀನಿ, ಫೇಲ್ಡ್ ಸ್ಟೂಡೆಂಟ್ಸ್ ಅಂತೇಳಿ ಸೇವ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನೋಡಿ ಇಲ್ಲಿ ಫೇಲ್ಡ್ ಸ್ಟೂಡೆಂಟ್ಸ್ ಕ್ಲಿಕ್ ಮಾಡಿದ್ದೀನಿ. ಸೊ ಇವಾಗ ಏನು ಮಾಡಬೇಕು ಅಂತಂದರೆ 10th A ಸೆಕ್ಷನಲ್ಲಿರುವಂಥ ಫೇಲ್ ಸ್ಟೂಡೆಂಟ್ಸ್ ಮಾತ್ರ ಇಲ್ಲಿ ಬರಬೇಕು. ಓಕೆ, ಪಾಸ್ ಆಗಿದ್ದವ್ರು ಮಾತ್ರ ಇಲ್ಲಿ ಕಾಣಬೇಕು, ಫೇಲ್ ಆಗಿದ್ದ ಸ್ಟೂಡೆಂಟ್ಸ್ ಇಲ್ಲಿಗೆ ಜಾಯಿನ್ ಆಗಬೇಕು. ಸೊ ಯಾವ ರೀತಿ ಮಾಡ್ಕೋಬೇಕು ನೋಡೋಣ. ಇವಾಗ ಏನು ಮಾಡೋಣ, ಫೇಲ್ ಸ್ಟೂಡೆಂಟ್ಸ್ ಇದ್ದಾರೆ, ಹೌದಾ. ಸೊ ಈ ಫೇಲ್ ಸ್ಟೂಡೆಂಟ್ಸಲ್ಲಿ ಡಿಸೈನ್ ವ್ಯೂಗೆ ಹೋಗ್ತಾ ಇದ್ದೀನಿ, ಆಟೋ ನಂಬರ್ ಇದೆ. ಓಕೆ, ಇದು ತೊಂದರೆ ಇಲ್ಲ. ಸದ್ಯಕ್ಕೆ ಇವಾಗ ಏನು ಮಾಡೋಣ, ಕ್ಲೋಸ್ ಮಾಡೋಣ. ಇದನ್ನ ಕ್ಲೋಸ್ ಮಾಡಿಬಿಟ್ಟು ಕ್ವರೀಸ್ಗೆ ಹೋಗ್ತಾ ಇದ್ದೀನಿ. ಕ್ವರೀಸ್ಗೆ ಹೋಗ್ಬಿಟ್ಟು ಇಲ್ಲಿ ಓಕೆ, ಡಿಸೈನ್ಗೆ ಹೋಗಿ ನಮಗೇನು ಬೇಕಿಲ್ಲಿ, ಒಂದು ಟೇಬಲ್ ಬೇಕು, ಹೌದಾ. ಸೊ ಶೋ ಟೇಬಲ್ ಮಾಡ್ತಾಯಿದ್ದೀನಿ. ಶೋ ಟೇಬಲ್ ಮಾಡಿದ ಮೇಲೆ ನಮ್ಗೆ ಯಾವ್ದು ಬೇಕು, ಕ್ಲಾಸ್ 10th. ಓಕೆ, ಸೊ ಬೇಡ ನಮಗೆ ಇದೇನು ಬೇಕು, ಹೋಮ್ ಕ್ರಿಯೇಟ್ಗೆ ಹೋಗ್ಬಿಟ್ಟು ಕ್ವರಿ ಡಿಸೈನ್ಗೆ ಹೋಗ್ತೀನಿ ನಾನು. ಡಿಸೈನಲ್ಲಿ ಬೇಡ, ಕ್ವರಿ ಡಿಸೈನ್ ತೊಗೋತಾ ಇದ್ದೀನಿ. ಸೊ ಕ್ವರಿ ಡಿಸೈನಲ್ಲಿ ಏನು ಬೇಕು, ನಮಗೆ 10th A ಸೆಕ್ಷನ್ ಮಾತ್ರ ಬೇಕಿತ್ತು, ಹೌದಾ. ಸೊ 10th A ಸೆಕ್ಷನ್ನ ಕ್ಲಿಕ್ ಮಾಡಿ, ಡಬಲ್ ಕ್ಲಿಕ್ ಮಾಡಿ, ದೆನ್ ಕ್ಲೋಸ್. ಓಕೆ, ಸೊ ಕ್ಲೋಸ್ ಮಾಡಿದ್ಮೇಲೆ ಇಲ್ಲಿ ಡಬಲ್ ಕ್ಲಿಕ್ ಮಾಡೋಣ, ಟೋಟಲ್ ಸೆಲೆಕ್ಟ್ ಆಗುತ್ತೆ. ಅಂದರೆ ನಾವು ಮುಂಚೆ ಹೆಂಗೆ ಮಾಡಿದ್ವಿ, ಇಲ್ಲಿ ಒಂದು ಕ್ಲಿಕ್ ಮಾಡಿ ಶಿಫ್ಟ್ ಮಾಡಿ ಡ್ರ್ಯಾಗ್ ಮಾಡಿದ್ವಿ, ಹೌದಾ. ಸೊ ಇವಾಗ ಏನು ಅವಶ್ಯಕತೆ ಇಲ್ಲ, ಇಲ್ಲಿ ಡಬಲ್ ಕ್ಲಿಕ್ ಮಾಡಿಬಿಟ್ರೆ ಸೆಲೆಕ್ಟ್ ಆಗುತ್ತೆ. ಇವಾಗ ಏನು ಮಾಡ್ತೇನೆ, ಇಲ್ಲಿ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತಾಯಿದ್ದೀನಿ. ಟೋಟಲ್ ಎಲ್ಲ ಏನಾಯಿತು, ಡಿಸ್ಪ್ಲೇ ಆಯಿತು. ಇಲ್ಲಿ ಯಾವುದು, ಸ್ಟೂಡೆಂಟ್ ID, ಸ್ಟೂಡೆಂಟ್ ನೇಮ್, ಪರ್ಸೆಂಟೇಜ್, ರಿಸಲ್ಟ್. ಓಕೆ, ಇಷ್ಟು ಡಿಸ್ಪ್ಲೇ ಆದಮೇಲೆ ಇಲ್ಲಿ ನಮಗೇನು ಬೇಕು, ರಿಸಲ್ಟಲ್ಲಿ, ಹೌದಾ. ಸೊ ರಿಸಲ್ಟಲ್ಲಿ ಎಂಥ ರಿಸಲ್ಟ್ ಬೇಕು, ನಮಗೆ ಫೇಲ್ ಕ್ಯಾಂಡಿಡೇಟ್ಸ್ ಮಾತ್ರ ಸೆಪರೇಟ್ ಆಗಬೇಕು ಅಂತೇಳಿ, ಹೌದಾ. ಸೊ ಫೇಲ್ ಅಂತೇಳಿ ತೊಗೊಂಡಿದ್ದೀನಿ. ಓಕೆ, ಫೇಲ್ ಅಂತ ತೊಗೊಂಡ್ಮೇಲೆ ಏನು ಮಾಡ್ಕೋಬೇಕು, ಇಲ್ಲಿ ಮೇಕ್ ಟೇಬಲ್. ಇವಾಗ ಏನು ಬೇಕು ನಮಗೆ, ಮೇಕ್ ಟೇಬಲ್, ಹೊಸ ಟೇಬಲ್ ಕ್ರಿಯೇಟ್ ಮಾಡಬೇಕು, ಹೌದಾ. ಸೊ ಮೇಕ್ ಟೇಬಲಲ್ಲಿ ಇಲ್ಲಿ ಯಾವುದು ನೀವು ಸೆಲೆಕ್ಟ್ ಮಾಡ್ಕೋತೀರಾ, ಯಾವ ಟೇಬಲ್ಗೆ ನೀವು ಕೊಡುವಂಥ ಡೇಟಾ ಹೋಗಬೇಕು ಅಂತೇಳಿ ಕೇಳ್ತಾ ಇದೆ. ಓಕೆ, ಸೊ ಕ್ಲಿಯರಾಗಿ ಕೇಳಿ, ನಾವು ಇವಾಗ ಯಾವುದು ಫೇಲ್ ಸ್ಟೂಡೆಂಟ್ಸ್ ಅಂತೇಳಿ ಡೇಟಾ ಕೊಡ್ತಾ ಇದ್ದೀವಿ, ಅದು ಯಾವ ಟೇಬಲ್ಗೆ ಹೋಗಿ ಜನ್ರೇಟ್ ಆಗಬೇಕು ಅಂತೇಳಿ. ನಮಗೆ ಇಲ್ಲಿ ಯಾವ್ದು ಬೇಕು, ಫೇಲ್ ಸ್ಟೂಡೆಂಟ್ಸ್, ಹೌದಾ. ಸೊ ಇದಕ್ಕೆ ನಾವೇನು ಮಾಡಿ ಸೆಲೆಕ್ಟ್ ಮಾಡಿಕೊಂಡು ಓಕೆ ಕ್ಲಿಕ್ ಮಾಡ್ಕೋಬೇಕು. ಓಕೆ ಕ್ಲಿಕ್ ಮಾಡಿ ಏನು ಮಾಡ್ಕೋಬೇಕು, ರನ್. ಓಕೆ, ಸೊ ರನ್ ಮಾಡಬೇಕಂದ್ರೆ ಇಲ್ಲಿ ಕೇಳುತ್ತೆ, ದ ಎಕ್ಸಿಸ್ಟಿಂಗ್ ಟೇಬಲ್ಸ್
ಫೇಲ್ ಸ್ಟೂಡೆಂಟ್ಸ್ ವಿಲ್ ಬಿ ಡಿಲೀಟೆಡ್ ಬಿಫೋರ್ ಯು ರನ್ ದ ಕ್ವರಿ. ಅಂದರೆ ಇಲ್ಲಿ ನೋಡಿ, 10th ಇದು ಕ್ಲಾಸ್ 10th ಎ ಸೆಕ್ಷನಲ್ಲಿ ಇರುವಂತಹ ಫೇಲ್ ಸ್ಟೂಡೆಂಟ್ಸ್ ಇಲ್ಲಿ ಡಿಲೀಟ್ ಆಗಿಬಿಟ್ಟು ಇಲ್ಲಿ ಜಾಯಿನ್ ಆಗ್ತಾರೆ. ಸೊ ಅದಕ್ಕೆ ನಿಮಗೆ ಓಕೆ ಇದೆನಾ ಅಂತೇಳಿ, ಸೊ ಇದು ಒಂದು ವಿಂಡೋ ಕೇಳ್ತಾ ಇದೆ. ಎಸ್, ಓಕೆ. ಇವಾಗ ಏನು ಕೇಳ್ತಿದೆ, ಯು ಆರ್ ಅಬೌಟ್ ಟು ಪೇಸ್ಟ್ 4 rows ಇಂಟು ಎ ನ್ಯೂ ಟೇಬಲ್. ಅಂದರೆ 4 ಸ್ಟೂಡೆಂಟ್ಸ್ ಮಾತ್ರ ಏನಾಗ್ತಿದೆ, ಇಲ್ಲಿ ಫೇಲ್ ಸ್ಟೂಡೆಂಟ್ಸ್ ಅನ್ನೋ ಒಂದು ಟೇಬಲ್ಗೆ ಹೋಗ್ತಾ ಇದೆ. ಓಕೆ, ಎಸ್ ಕ್ಲಿಕ್ ಮಾಡಿದ್ವಿ. ಇವಾಗ ಫೇಲ್ ಸ್ಟೂಡೆಂಟ್ಸ್ಗೆ ಹೋಗ್ತೀನಿ ನಾನು. ನೋಡಿ ಇಲ್ಲಿ, ಓಕೆ. ಸೊ ಫೇಲ್ ಅಂತೇಳಿ ಬಂತು, ಹೌದಾ? ಸೊ ಫೇಲ್ ಸ್ಟೂಡೆಂಟ್ಸ್ ಬಂತು. ಇದಕ್ಕಿಂತ ಮುಂಚೆ ಏನಾಯಿತು, ಇಲ್ಲಿ ಪರ್ಸೆಂಟೇಜ್ ಸ್ವಲ್ಪ ಇಲ್ಲಿ ಏನಾಗಿದೆ, ಪಾಯಿಂಟ್ ವೈಸ್ ಡೆಸಿಮಲಲ್ಲಿ ಬಂದಿದೆ. ನಾನು ಇಲ್ಲಿ ಡಾಟಾಬೇಸ್ಗೆ ಹೋಗ್ಬಿಟ್ಟು ಪರ್ಸೆಂಟೇಜ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಏನು ತಗೋತಾ ಇದ್ದೀನಿ, ಓಕೆ. ಸೊ ಇಲ್ಲಿ ಪರ್ಸೆಂಟೇಜಲ್ಲಿ ನನಗೆ ಪರ್ಸೆಂಟೇಜ್ ತೊಗೊತಾ ಇದ್ದೀನಿ. ಆಟೋ ನಂಬರ್ ಅಂದರೆ ಡೆಸಿಮಲ್ ಪ್ಲೇಸಸಲ್ಲಿ ಏನು ಬೇಕು ನನಗೆ 0 ತೊಗೊತಾ ಇದ್ದೀನಿ. ಇವಾಗ ಸೇವ್ ಮಾಡಿಬಿಟ್ಟು ಬ್ಯಾಕ್ ಟು, ಓಕೆ. ನೋಡಿ ಇಲ್ಲಿ ಏನಾಯಿತು, ಪರ್ಸೆಂಟೇಜ್ ಚೇಂಜ್ ಆಯ್ತು, ಹೌದಾ? ಇದನ್ನೆಲ್ಲ ನಾನು ಮುಂಚೆ ಕ್ಲಾಸಲ್ಲಿ ಹೇಳಿದ್ದೀನಿ. ಸೊ ಇವಾಗ ಕನ್ಫ್ಯೂಸ್ ಮಾಡ್ಕೊಂಡು ಆಗತ್ತೇ ಇಲ್ಲ. ಓಕೆ, ಯಾವ ರೀತಿ ನಾವು ಪರ್ಸೆಂಟೇಜ್ ತೊಗೋಬೇಕಾದ್ರೆ ಡೆಸಿಮಲ್ ಪಾಯಿಂಟ್ಸ್ ಯಾವ ರೀತಿ ಚೇಂಜಸ್ ಮಾಡ್ಕೋಬೇಕಂತ ಹೇಳಿದ್ದೀನಿ ಕ್ಲಾಸ್. ನೀವು ನಾನು ಯಾವುದರಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ಹಾಕಿದ್ದೀನಿ, ಅಪ್ ಟು ಟಿಲ್ ದೆನ್ ಕ್ಲಾಸ್ವರೆಗೂ ಏನಾಗುತ್ತೆ. ಸೊ ಈ ಕ್ಲಾಸ್ ಬಿಟ್ಟು ಲಾಸ್ಟ್ ಪ್ರೀವಿಯಸ್ ಕ್ಲಾಸ್ವರೆಗೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ಲಿಂಕ್ನ. ನೀವು ಕ್ಲಾಸ್ನ ಕಂಪಲ್ಸರಿ ಕೇಳ್ತಾ ಇದ್ದರೆ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಓಕೆ, ಇವಾಗ ಏನಾಯಿತು ನೋಡಿ, ಇಲ್ಲಿ ಫೇಲ್ ಸ್ಟೂಡೆಂಟ್ಸ್ ಏನಾಯಿತು, ಜನ್ರೇಟ್ ಆಯಿತು, ಹೌದಾ? ಅಂದರೆ 4 ಸ್ಟೂಡೆಂಟ್ಸ್ ಮಾತ್ರ ಫೇಲ್ ಆಗಿದ್ದಾರೆ. ಇವಾಗ 10th ಎ ಸೆಕ್ಷನಲ್ಲಿ ಹೋಗೋಣ. 1 2 3 4. ಓಕೆ, ನೋಡಿ ಇಲ್ಲಿ 4 ಸ್ಟೂಡೆಂಟ್ಸ್ ಏನಾಗ್ತಿದ್ದಾರೆ, ಇಲ್ಲಿ 4 ಸ್ಟೂಡೆಂಟ್ಸ್ ಏನಾಗಿದ್ದಾರೆ, ಇಲ್ಲಿ ಜನ್ರೇಟ್ ಆಗಿವೆ, ಹೌದಾ? ಕ್ಲಾಸ್ ಬಿ ಎಲ್ಲಿ ನೋಡ್ಬೋದು. ಓಕೆ, ಸೊ ನಾವು ಕ್ಲಾಸ್ ಫೇಲ್ಡ್ ಸ್ಟೂಡೆಂಟ್ಸ್ 4 ಸ್ಟೂಡೆಂಟ್ಸ್ ಮಾತ್ರ ಬಂದರು. ಅವ್ರು ಏನು ಹೇಳಿದ್ರು, ಆಗಲಿ ಡಿಲೀಟ್ ಆಗುತ್ತೆ ಅಂತ ಹೇಳಿದ್ರು. ಓಕೆ, ಡಿಲೀಟ್ ಆಗಿಲ್ಲ. ಇಲ್ಲಿ ಆಲ್ರೆಡಿ 10 ಸ್ಟೂಡೆಂಟ್ಸ್ ಇದ್ದಾರೆ. ಇದರಲ್ಲಿ ಏನಾಗಬೇಕು, 4 ಸ್ಟೂಡೆಂಟ್ಸ್ ಮಾತ್ರ ಇಲ್ಲಿ ಜಾಯಿನ್ ಆಗಿದ್ದಾರೆ. ಓಕೆ, ಫೇಲ್ ಸ್ಟೂಡೆಂಟ್ಸ್ ಮಾತ್ರ ಸೆಪರೇಟ್ ಆಗಿದ್ದಾರೆ. ಸೊ ಈ ರೀತಿ ಏನು ಮಾಡ್ಕೋಬೋದು ನಾವು, ಮೂವ್. ಓಕೆ, ಮೂವ್ ಅಂತಂದರೆ ಅಲ್ಲಿಂದ ಇಲ್ಲಿಗೆ ಏನು ಟ್ರಾನ್ಸ್ಫರ್ ಮಾಡ್ಬೋದು ಸ್ಟೂಡೆಂಟ್ಸ್ನ ಅಂಥೇಳಿ. ಇವಾಗ ನೋಡಿ ಇಲ್ಲಿ 10th ಎ ಸೆಕ್ಷನ್, ಹೌದಾ? 10th ಎ ಸೆಕ್ಷನಲ್ಲಿರುವಂಥ ಸ್ಟೂಡೆಂಟ್ಸ್ ಅಂದರೆ ಫೇಲ್ ಆಗಿರುವಂಥ ಸ್ಟೂಡೆಂಟ್ಸ್ ನನಗೆ ರಿಮೂವ್ ಆಗಬೇಕು, ಪಾಸ್ ಆಗಿದ್ದವ್ರು ಮಾತ್ರ ಕಾಣಬೇಕು ನನಗೆ. ಓಕೆ, ಅದು ಯಾವ ರೀತಿ ಮಾಡ್ಕೋಬೇಕು ಅಂದರೆ, ಇವಾಗ ಜಸ್ಟ್ ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ ಎಲ್ಲ ಟೇಬಲ್ಸ್ನ. ಓಕೆ, ಸೊ ಎಲ್ಲ ಟೇಬಲ್ಸ್ನ ಕ್ಲೋಸ್ ಮಾಡಿಬಿಟ್ಟು, ಓಕೆ ಫೈನ್. ಓಕೆ, ಇವಾಗ ಏನು ಮಾಡೋಣ, ಇಲ್ಲಿ ಕ್ರಿಯೇಟ್ಗೆ ಹೋಗೋಣ. ಕ್ರಿಯೇಟ್ಗೆ ಹೋಗ್ಬಿಟ್ಟು ಕ್ವರಿ ಡಿಸೈನ್. ಓಕೆ, ಕ್ವರಿ ಡಿಸೈನಲ್ಲಿ ಏನು ಬೇಕು ನಮಗೆ, 10th ಸ್ಟೂಡೆಂಟ್ಸ್ ಎ ಸೆಕ್ಷನ್ ಮಾತ್ರ ಬೇಕು, ಹೌದಾ? ಸೊ ಕ್ಲೋಸ್ ಮಾಡ್ತಾ ಇದ್ದೀನಿ. ಕ್ಲೋಸ್ ಮಾಡಿಬಿಟ್ಟು ಡಬಲ್ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಏನು ಮಾಡ್ತೀನಿ, ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತಾ ಇದ್ದೀನಿ. ಇಲ್ಲಿ ಏನು ಬೇಕು ನಮಗೆ, ಡಿಲೀಟ್ ಬೇಕು, ಹೌದಾ? ಸೊ ಅಂದರೆ ನಮಗೆ ಪರ್ಟಿಕ್ಯುಲರ್ ಫೇಲ್ ಸ್ಟೂಡೆಂಟ್ಸ್ ಮಾತ್ರ ಡಿಲೀಟ್ ಆಗಬೇಕು. ಸೊ ಯಾವ ರೀತಿ ಆಗಬೇಕು, ಇಲ್ಲಿ ಕಾಣುತ್ತೆ ನೋಡಿ, ಇಲ್ಲಿ ಆಪ್ಷನ್ಸ್ ಏನಾದರೂ ಕಾಣ್ತಿದೆ ನಾ ಡಿಲೀಟ್ ಅಂತ ಹೇಳಿ. ಓಕೆ, ಇಲ್ಲಿ ಕಾಣ್ತಿದೆ ನೋಡಿ ಡಿಲೀಟ್ ಅಂತ. ಇಲ್ಲಿ ಚೂಸ್ ಮಾಡ್ಕೋಬೇಕು. ಡಿಲೀಟ್ ಅನ್ನೋ ಆಪ್ಷನ್ನ ಚೂಸ್ ಮಾಡಿಕೊಂಡ್ರೆ ನಮಗೆ ಇಮಿಡಿಯೇಟ್ ಕ್ವೆಶನ್ ಬರುತ್ತೆ, ವೇರ್ ಅಂದರೆ ನಾವು ಇವಾಗ ಎಲ್ಲಿ ಡಿಲೀಟ್ ಮಾಡಬೇಕು, ಸೊ ಯಾವ ಟೇಬಲ್ ಡೇಟಾ ಟೈಪ್ನ ಡಿಲೀಟ್ ಮಾಡಬೇಕು ಅಂತೇಳಿ ಅದು ಕ್ವೆಶನ್ ಮಾಡುತ್ತೆ. ಓಕೆ, ಸೊ ಇವಾಗ ಏನು ಬೇಕು, ನಾವು ಕ್ರಿಟೇರಿಯಾದಲ್ಲಿ ಏನು ಮಾಡ್ಕೊಳ್ಳೋಣ, ರಿಸಲ್ಟಲ್ಲಿ. ಓಕೆ, ರಿಸಲ್ಟಲ್ಲಿ ಏನು ಡಿಲೀಟ್ ಆಗಬೇಕು ನಮಗೆ, ಫೇಲ್ ಅನ್ನೋ ಒಂದು ಸ್ಟೂಡೆಂಟ್ ಲಿಸ್ಟ್ ಮಾತ್ರ ನಮಗೆ ಡಿಲೀಟ್ ಆಗಬೇಕು. ಸೊ ಫೇಲ್ ಅಂತ ತೊಗೊಂಡಿದ್ದೀನಿ. ಇವಾಗ ರನ್ ಮಾಡ್ತೀನಿ. ಕೇಳುತ್ತೆ, ಯು ಆರ್ ಅಬೌಟ್ ಟು ಡಿಲೀಟ್ 4 rows ಫ್ರಮ್ ದ ಸ್ಪೆಸಿಫೈಡ್ ಟೇಬಲ್. ಅಂದರೆ ನೀವು ಇವಾಗ 4 ಟೇಬಲ್ನ 4 ರೋಸ್ನ ಡಿಲೀಟ್ ಮಾಡಬೇಕಂತ ಇದ್ದೀರಾ ಅಂತ ಕೇಳ್ತಿದೆ. ಎಸ್. ಓಕೆ, ಕ್ಲಿಕ್ ಮಾಡಿಬಿಟ್ಟು ಏನು ಮಾಡ್ತೀನಿ ನಾನು, 10th ಎ ಸೆಕ್ಷನ್ಗೆ ಹೋಗ್ತೀನಿ. ನೋಡಿ ಇಲ್ಲಿ ಫೇಲ್ ಸ್ಟೂಡೆಂಟ್ಸ್ ಕಾಣ್ತಿದ್ದಾರಾ, ಇಲ್ಲ, ಹೌದಾ? ಇವಾಗ ಏನು ಮಾಡಿದ್ವಿ ನಾವು, ಡಿಲೀಟ್ ಮಾಡಿದ್ವಿ, ಕಂಪ್ಲೀಟ್ ಎರೈಸ್ ಮಾಡಿದ್ವಿ ಈ ಟೇಬಲಿಂದ. ಸೊ ಫೇಲ್ ಸ್ಟೂಡೆಂಟ್ಸಿಗೆ ಹೋಗೋಣ. ಇಲ್ಲಿ 4 ಸ್ಟೂಡೆಂಟ್ಸ್ ಇದ್ದಾವೆ. ಇಲ್ಲೇನಾಯಿತು ನೋಡಿ, ಮಿಡಿಲಲ್ಲಿ ID ನೋಡಿ, ಇಲ್ಲಿ ಆಟೋ ನಂಬರ್ಸ್ ಕೊಟ್ಟಿರ್ತೀವಿ. ಬಟ್ ಇಲ್ಲಿ ಏನಾಯಿತು, ಮಧ್ಯದಲ್ಲಿ ಇರುವಂತಹ ಸ್ಟೂಡೆಂಟ್ಸ್ ಅಂದರೆ ಫೇಲ್ ಸ್ಟೂಡೆಂಟ್ಸ್ ಏನಾದರೂ ಇಲ್ಲಿ ಹೋಗಿ ಜಾಯಿನ್ ಆದರು, ಹೌದಾ? 4 5 7 8. ನಾವು ಆಟೋ ನಂಬರ್ ಕೊಟ್ಟಿದ್ದಕ್ಕೆ ಮಾತ್ರ ಏನಾಯ್ತು, ನಮಗೆ ಈಸಿಯಾಗಿ ಫೈಂಡ್ ಔಟ್ ಮಾಡಲಿಕ್ಕೆ ಆಯಿತು, ಹೌದಾ? ಯಾವ ಸ್ಟೂಡೆಂಟ್ಸ್ ಹೋಗಿದ್ದಾರೆ ಅಂದರೆ ಅವರ ID ನಂಬರ್ ಪ್ರಕಾರ ನಾವು ನೋಡ್ಕೊತಾ ಹೋಗ್ಬೋದು. ಓಕೆ, ಸೊ ಯಾವ ರೀತಿ ಡಿಲೀಟ್ ಮಾಡ್ಬೋದು ಅಂತ ಗೊತ್ತಾಯ್ತಲ್ಲ. ಡಿಲೀಟ್ ಮಾಡೋದು ಹೇಗಂತ ನೋಡಿದ್ರಲ್ಲ, ಹೇಗಂತ ಗೊತ್ತಾಯ್ತಲ್ಲ ನಿಮಗೆ. ಯಾವುದಾದ್ರೂ ಇನ್ನೂ ಏನಾದರೂ ಡೇಟಾಸ್ ಇತ್ತು ಅಂತಂದರೆ, ಅಂದರೆ ಯಾವುದಾದ್ರೂ ಒಂದು ಡಾಕ್ಯುಮೆಂಟಲ್ಲಿರುವಂಥ ಒಂದು ಸ್ಟೂಡೆಂಟ್ಸ್ ಡೀಟೇಲ್ಸ್ ಆಗಿರ್ಬೋದು ಅಥವಾ ಎಂಪ್ಲಾಯ್ ಡೀಟೇಲ್ಸ್ ಆಗಿರ್ಬೋದು, ಈ ಪರ್ಟಿಕ್ಯುಲರ್ ಪರ್ಸನ್ ನಮಗೆ ಈ ಲಿಸ್ಟಿಂದ ಡಿಲೀಟ್ ಆಗಬೇಕು ಅಂತ ಇದ್ದರೆ, ಸೊ MS ಆ್ಯಕ್ಸಸ್ಸಲ್ಲಿ ನೀವು ಈ ರೀತಿ ವರ್ಕ್ ಮಾಡ್ಕೋಬೋದು. ಅದಾದಮೇಲೆ ಬರೀ ನೇಮ್ ಅಷ್ಟೇ ಅಲ್ಲ, ಸ್ಟೂಡೆಂಟ್ ನೇಮ್ ಅಷ್ಟೇ ಅಲ್ಲ, ಪರ್ಸೆಂಟೇಜ್ ಅಷ್ಟೇ ಅಲ್ಲ. ಸೊ ನಿನ್ನೆ ಯಾವ ರೀತಿ ಕ್ವರೀಸಲ್ಲಿ ಕ್ರಿಟೇರಿಯಾ ಹೇಳಿದ್ದೆ, ಹೌದಾ? ಅಂದರೆ
ನೀವು ಇದರಲ್ಲಿ ರಿಸಲ್ಟಲ್ಲಿ ಮಾತ್ರ ಫೇಲ್ ಅನ್ನೋದು ಒಂದು ರೋ ತೆಗಿಬೇಕು. ಸೊ ಇದು ರೀತಿ ಅಲ್ಲ. ನಿನ್ನೆ ಹೇಳಿದೆ ನಿಮಗೆ ಯಾವುದು, ಸೊ ಎಸ್ ಅನ್ನೋ ಸ್ಟೂಡೆಂಟ್ಸ್, ಹೌದಾ? ಸೊ ಎಸ್ ಅನ್ನೋ ಸ್ಟೂಡೆಂಟ್ಸ್ ಯಾವ ರೋ ಅಲ್ಲಿದ್ದಾರೆ ಪರ್ಟಿಕ್ಯುಲರ್ ನಮಗೆ ಶೋ ಆಗಬೇಕು. ಸೊ ಅದೇ ಥರ ಡಿಲೀಟ್ ಯಾವ ಥರ ಆಗಬೇಕು ಅಂತೇಳಿ ಈ ರೀತಿ ಡಿಲೀಟ್ ಆಪ್ಷನ್ನ ಯೂಸ್ ಮಾಡಿಕೊಂಡ್ರೆ ಪರ್ಟಿಕ್ಯುಲರ್ ಏನಾಗುತ್ತೆ ಆ ರೋಸ್ ಮಾತ್ರ ಡಿಲೀಟ್ ಆಗ್ತವೆ. ಸೊ ನೀವು ಇಲ್ಲಿ ಕ್ರಿಟೇರಿಯಾದಲ್ಲಿ ಜನ್ರೇಟ್ ಮಾಡ್ಕೊಂಡು ನೋಡ್ಕೋಬೋದು. ಸೊ ಇವಾಗ ಏನು ಮಾಡ್ತಾಯಿದ್ದೀನಿ ನಾನು, ಈ ಕ್ವರಿ 2, ಓಕೆ, ಇದನ್ನೇನು ಮಾಡ್ತಾಯಿದ್ದೀನಿ, ಸೇವ್ ಮಾಡ್ತಾಯಿದ್ದೀನಿ. ಇದನ್ನೇನು ಮಾಡ್ತಾಯಿದ್ದೀನಿ, ಸೇವ್ ಡಿಲೀಟೆಡ್ ಕ್ವರೀಸ್. ಓಕೆ, ಸೊ ಡಿಲೀಟೆಡ್ ಕ್ವರಿ ಅಂತೇಳಿ ತೊಗೊತಾ ಇದ್ದೀನಿ. ಓಕೆ ಕ್ಲಿಕ್ ಮಾಡ್ತೀನಿ. ಇವಾಗ ಏನಾಯಿತು, ಡಿಲೀಟೆಡ್ ಕ್ವರಿ ಬಂತು, ಹೌದಾ? ಇಲ್ಲಿ ಏನಾಯಿತು, ಸಪ್ರೇಟಾಗಿ ನಮಗೆ ಒಂದು ಡಿಲೀಟೆಡ್ ಕ್ವರಿ ಶೋ ಆಯಿತು. ಇದಕ್ಕಿಂತ ಮುಂಚೆ 10th A ಸೆಕ್ಷನಲ್ಲಿ ನೋಡ್ತಾ ಇದ್ದೀನಿ. ಸೊ ನಾನು ಇವಾಗೆಲ್ಲ ಕ್ಲೋಸ್ ಮಾಡ್ತಾ ಇದ್ದೀನಿ. ಡು ಯು ವಾಂಟ್ ಟು ಸೇವ್ ದ ಕ್ವರಿ? ನೋ, ಇದು ಯಾವುದು ಬೇಡ ನನಗೆ, ಡಿಲೀಟೆಡ್ ಕ್ವರಿ ಇದೆ. ಓಕೆ, ಎಸ್ ಅಂದರೆ ಕೇಳುತ್ತೆ ಅದು ಡಿಲೀಟ್ ಆಗಬೇಕಾ, ಇನ್ನು ಯಾವುದಾದ್ರು ಇಲ್ಲಿ 10th A ಸೆಕ್ಷನಲ್ಲಿ ಏನಿದೆ ಯಾವುದು ಫೇಲ್ ಕ್ಯಾಂಡಿಡೇಟ್ಸ್ ಇಲ್ಲ. ಇವಾಗ ಏನು ಮಾಡ್ತೀನಿ ನಾನು, ಹೊಸದಾಗಿ ನಾನು ಕ್ರಿಯೇಟ್ ಮಾಡ್ತೀನಿ. ಏನಂತ, ಓಕೆ, ಯಾವುದು 11th ಇನ್ನೊಂದು ಹೊಸ ಹೆಸರು ತೊಗೊತಾ ಇದ್ದೀನಿ, ರಾಮ್ ಅನ್ನೋ ಸ್ಟೂಡೆಂಟ್ ತೊಗೊತಾ ಇದ್ದೀನಿ. ಇಲ್ಲಿ ಏನು ಮಾಡ್ತೀನಿ, 75%. ಓಕೆ, ಇಲ್ಲಿ ಕ್ಯಾಂಡಿಡೇಟ್ ಏನೈತೆ ಫೇಲ್ ಕೊಡ್ತಾ ಇದ್ದೀನಿ ನಾನು. ಓಕೆ, ಸೊ ಫೇಲ್ ಕೊಡ್ತೀನಿ, ಆಟೋ ನಂಬರ್ ಇದೆಯಲ್ಲ, ಸೊ ಹಾಗಾಗಿ ನೀವು ನೇಮ್ ಮಾತ್ರ ಜನ್ರೇಟ್ ಮಾಡಿದರೆ ಆಟೋ ನಂಬರ್ ತಂತಾನೆ ಆಟೋ ಆಗಿ ನಂಬರ್ ಬರುತ್ತೆ. ಇವಾಗ ಫೇಲ್ ಕೊಟ್ಟಿದ್ದೀನಿ ನಾನು, ಸೇವ್ ಮಾಡ್ತಾ ಇದ್ದೀನಿ. ಸೇವ್ ಮಾಡಿಬಿಟ್ಟು ಏನು ಕೊಡ್ತಾ ಇದ್ದೀನಿ, ಡಿಲೀಟ್ ಕ್ವರಿ. ನಾವು ಮತ್ತೆ ಯಾವುದಕ್ಕೆ ಒಂದು ಕ್ವರಿಗೆ ಹೋಗ್ಬಿಟ್ಟು ಅದರಲ್ಲಿ ಯಾವುದರಲ್ಲಿ ಕ್ರಿಯೇಟಲ್ಲಿ ಕ್ವರಿ ಡಿಸೈನ್ಗೆ ಹೋಗ್ಬಿಟ್ಟು ಅಲ್ಲಿ ಡಿಲೀಟ್ ಅಂತ ಒತ್ತೋ ಅವಶ್ಯಕತೆ ಇರೋದಿಲ್ಲ. ಒಂದು ಸರಿ ನಾವು ಸೇವ್ ಮಾಡಿಕೊಂಡು ಇಲ್ಲಿ ಒತ್ತುತ್ತೀನಿ ನಾನು. ನೋಡಿ ಇಲ್ಲಿ ಡಿಲೀಟೆಡ್ ಕ್ವರಿ, ಯು ಆರ್ ಅಬೌಟ್ ರನ್ ಟು ಕ್ವರಿ. ಓಕೆ, ಇಲ್ಲಿ ಏನು ಕೇಳ್ತೆ, ಎಸ್. ಸೊ ಓಕೆ, ಇವಾಗ ಏನಾಗುತ್ತೆ ನೋಡಿ, ಫೇಲ್ ಸ್ಟೂಡೆಂಟ್ಸ್ 4 ಜನ ಇದ್ದಾರೆ, ಹೌದಾ? ಸೊ ಇವಾಗ ಇಲ್ಲಿಗೆ ಹೋಗ್ತಾ ಇದ್ದೀನಿ ನಾನು, ಡಿಲೀಟೆಡ್. ನೋಡಿ ಇಲ್ಲಿ ಡಿಲೀಟ್ ಆಯಿತಾ, ಕಂಪ್ಲೀಟ್ ಡಿಲೀಟ್ ಆಯಿತಾ? ಓಕೆ, ನಾನು ಏನು ಕೊಟ್ಟಿದ್ದೆ, ರಾಮ್ ಅನ್ನೋ ಸ್ಟೂಡೆಂಟ್ ಕೊಟ್ಟಿದ್ದೆ, ಹೌದಾ? ಸೊ ರಾಮ್ ಅನ್ನೋ ಸ್ಟೂಡೆಂಟ್ ಏನಾಯಿತು, ಅಲ್ಲಿಂದ ಕಂಪ್ಲೀಟ್ ಡಿಲೀಟ್ ಆಯಿತು. ನಾನು ಮೂವ್ ಮಾಡಿಲ್ಲ, ಮತ್ತು ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ, ನಾನು ಜಸ್ಟ್ ಡಿಲೀಟ್ ಮಾಡ್ತಾಯಿದ್ದೀನಿ. ಆ ಪರ್ಟಿಕ್ಯುಲರ್ ರೋ ಇಂದ ಮಾತ್ರ ನನಗೆ ಆ ಸ್ಟೂಡೆಂಟ್ ಎಸ್ಕೇಪ್ ಆಗಬೇಕು, ಅಂದರೆ ರಿಮೂವ್ ಆಗಬೇಕು ಅಂಥೇಳಿ ನನಗೆ ಅಷ್ಟೇ ಉದ್ದೇಶ ಇತ್ತು. ಸೊ 10th A ಸೆಕ್ಷನಲ್ಲಿ ಏನಾಯಿತು, ಡಿಲೀಟೆಡ್, ಹೌದಾ? ಇಲ್ಲಿ ಪರ್ಟಿಕ್ಯುಲರ್ ಏನಾಯಿತು, ಡಿಲೀಟ್ ಆಯಿತು. ಸೊ ನಮ್ಗೆ ಏನಾಯಿತು ನೋಡಿ, ಡಿಲೀಟೆಡ್. ಓಕೆ, ಈ ರೀತಿ ನಾವೇನು ಮಾಡ್ಕೋಬೋದು, ಡಿಲೀಟ್ ಮಾಡಿಕೊಂಡು ನಾವು ಯಾವ್ದು ಬೇಕು ವರ್ಕ್ ಆ ರೀತಿ ವರ್ಕ್ ಮಾಡ್ತಾ ಹೋಗ್ಬೋದು. ಓಕೆ, ನೋಡಿದ್ರಲ್ಲ ಯಾವ ರೀತಿ ಕ್ವರೀಸ್ನ ನಾವು ಅಪೆಂಡ್ ಮಾಡ್ಬೋದು, ಮೂವ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು ಅಂತ. ಸೊ ಹೇಳ್ಕೊಟ್ಟೆ ನಿಮಗೆ ಯಾವ ರೀತಿ ಮಾಡ್ಕೋಬೋದು ಅಂತೇಳಿ. ನೀವು ಸಪ್ರೇಟಾಗಿ ಒಂದು ಟೇಬಲ್ನ ಕ್ರಿಯೇಟ್ ಮಾಡಿಕೊಂಡು ಅದರಲ್ಲಿ ಪರ್ಟಿಕ್ಯುಲರ್ ಸ್ಟೂಡೆಂಟ್ಸ್ ನೇಮ್ಸ್ ಹಾಕ್ಕೊಂಡು ಅದರಲ್ಲಿ ಫೇಲ್ ಸ್ಟೂಡೆಂಟ್ಸ್ ಅಂತ ಸಪ್ರೇಟಾಗಿ ನೀವು ಟೇಬಲ್ನ ಕ್ರಿಯೇಟ್ ಮಾಡ್ಕೊಳ್ಬೋದು ಅದರಲ್ಲಿ. ಓಕೆ, ಸೊ ಅದಾದಮೇಲೆ ಏನಾಗುತ್ತೆ, 10th A ಅಲ್ಲಿ ನೋಡ್ಬೋದು, ಇಲ್ಲಿ ಕ್ವರೀಸಲ್ಲಿ ಯಾವುದಾದ್ರೂ ಕ್ವರೀಸ್ ಇತ್ತು ಅಂತಂದರೆ, ಓಕೆ, ಸೊ ಇದು ಕ್ಲೋಸ್ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿ 10th A ಅಲ್ಲಿ ಅಥವಾ ಕ್ವರೀಸಲ್ಲಿ ನೀವೇನು ಮಾಡ್ಕೋಬೋದು, ಕ್ರಿಟೇರಿಯಾದಲ್ಲಿ ಚೇಂಜಸ್ ಮಾಡ್ಕೋಬೋದು. ಓಕೆ, ಸೊ ಇಲ್ಲಿ ಏನು ಮಾಡ್ಕೋಬೋದು ನೀವು ಕ್ರಿಯೇಟಲ್ಲಿ, ಹೌದಾ? ಸೊ ಕ್ವರಿ ಡಿಸೈನ್ ತೊಗೊತಾ ಇದ್ದೀನಿ. ಇಲ್ಲಿ ನೀವು ಕ್ರಿಟೇರಿಯಾದಲ್ಲಿ ಇಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೋದು. ಈ ರೀತಿ ಏನು ಮಾಡ್ಬೋದು, ವರ್ಕ್ ಮಾಡ್ತಾ ಹೋಗಿ ನೀವು. ಓಕೆ, ಎಲ್ಲ ಕ್ಲಾಸಸ್ ನೋಡಿ, ಎಲ್ಲ ಕ್ಲಾಸಸ್ ಅಬ್ಸರ್ವ್ ಮಾಡಿದ್ರೆ ಏನಾಗುತ್ತೆ, ಪಿನ್ ಟು ಪಿನ್ ಅಬ್ಸರ್ವ್ ಮಾಡಿದರೆ ಕ್ಲಾಸಸ್ ಕೇಳ್ತಾ ಇದ್ದರೆ ನಿಮಗೆ ನೆಕ್ಸ್ಟ್ ಕ್ಲಾಸಸ್ ಅರ್ಥ ಆಗ್ತಾ ಹೋಗುತ್ತೆ. ಓಕೆ, ಸೊ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಕಾಣ್ತಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಥ್ಯಾಂಕ್ ಯು.